ನಮಸ್ಕಾರ ವೀಕ್ಷಕರೇ, ಕೃಷಿ ಋಷಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತಿನ ಕೃಷಿ ಋಷಿ ಕಾರ್ಯಕ್ರಮದ ಮೂಲಕ ಶತಕೋಟಿ ಅನ್ನದಾತರಿಗೆ ಶತಕೋಟಿ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಕೃಷಿ ತಜ್ಞರಾದಂತಹ ಸಾವಯವ ಕೃಷಿ ತಜ್ಞರಾದಂತಹ ಅನಿಲ್ ಕುಮಾರ್ ಸರ್. ಹಾಗಾದರೆ ಮತ್ತೆ ಆಗ್ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಿಂದ ಹೇಗೆ ಬೆಳೆಯನ್ನು ಬೆಳಿಬಹುದು, ಅದರಲ್ಲೂ ಕೂಡ ಪಡವಲಕಾಯಿಯನ್ನು ಹೇಗೆ ಬೆಳಿಬಹುದು, ಯಾವ ಮಣ್ಣು ಇದಕ್ಕೆ ಸೂಕ್ತ, ಇನ್ನು ಇದಕ್ಕೆ ಕೀಟಬಾಧೆ ಹೇಗಿರುತ್ತೆ, ಇದೆಲ್ಲವುಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಅತಿಥಿ ಅನಿಲ್ ಕುಮಾರ್ ಸರ್. ಸರ್, ಇವತ್ತು ಮೊದಲನೇದಾಗಿ ಹೇಳೋದಾದರೆ ಪಡವಲಕಾಯಿ ಬೆಳೆ, ಈ ಒಂದು ಪಡವಲಕಾಯಿ ಬೆಳೆಯ ವಿಶೇಷತೆ ಏನು ಸರ್? ಪಡವಲಕಾಯಿ ಬೇಸಿಗೆ ಬೆಳೆ, ಕಡಿಮೆ ನೀರಲ್ಲಿ ತುಂಬ ಇಳುವರಿ ಅಂತ ಕೊಡುವಂಥದ್ದು ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಪಾಲಿನೇಷನ್ ಸಮಸ್ಯೆ ಮತ್ತು ಹಸಿರುಗಳು ಬಾಧೆ ಜಾಸ್ತಿ ಇರೋದರಿಂದ ಪಡವಲಕಾಯಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ಬೇಡಿಕೆ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲಿ ಇಳುವರಿ ಜಾಸ್ತಿ ಮತ್ತು ಬೇಡಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲರೂ ಬೇಸಿಗೆಯಲ್ಲಿ ಅಂದರೆ ಜನವರಿ ನಂತರ ಅದನ್ನು ಬಿತ್ತನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇನ್ನು ಯಾವ ಒಂದು ಮಣ್ಣು ಸೂಕ್ತ ಸರಿ? ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣು, ಕಪ್ಪು ಮಣ್ಣು ಸೂಕ್ತಾನೆ. ಆದರೆ ಅದು ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ, ಕೆಲವು ಭಾಗದಲ್ಲಿ ಕಪ್ಪು ಮಣ್ಣಲ್ಲಿ ಬರೋದಿಲ್ಲ, ಅಂಟು ಇದ್ದರೆ ಬರೋದಿಲ್ಲ. ತುಂಬ ಅಂಟು ಅಂತಂದರೆ ಜಿಗುಟಿರುವಂಥ ಭೂಮಿಗಳು, ಎರೆಮಣ್ಣು ಜಿಗುಟು ಬರುತ್ತೆ. ಕಪ್ಪು ಮಣ್ಣು ಅಂತ ಕೆಲವು ಭಾಗದಲ್ಲಿ ಹೇಳ್ತಾರೆ, ಜೇಡಿ ಮಣ್ಣು ಅಂತಾರೆ, ಜಿಗುಟು ಮಣ್ಣು ಅಂತಾರೆ. ಆ ಥರದ ಭಾಗದಲ್ಲಿಲ್ಲ. ಅದಕ್ಕೆ ಮರಳು ಮಿಶ್ರಿತ ಜೇಡಿ ಮಣ್ಣು, ಮರಳು ಮಿಶ್ರಿತ ಜೇಡಿ ಮಣ್ಣು ಅದು ಭೂಮಿಯಲ್ಲಿ ಗಾಳಿ ಆಡೋದಕ್ಕೆ ಸಹಾಯ ಮಾಡುತ್ತೆ. ಈ ಮಣ್ಣಿನಲ್ಲಿ ಗಾಳಿ ಆಡೋದು ಕಡಿಮೆ ಆಗುತ್ತೆ, ಅದರಿಂದ ಸ್ವಲ್ಪ ಈ ಮಣ್ಣಲ್ಲಿ ಚೆನ್ನಾಗಿ ಬೆಳೆ ಬರುತ್ತೆ. ಇನ್ನು ಈ ಒಂದು ಪಡವಲಕಾಯಿ ಬೆಳೆಯನ್ನು ನೀವು ಎಷ್ಟು ವರ್ಷದಿಂದ ಬೆಳೀತಾ ಇದ್ರೆ, ಎಷ್ಟು ವರ್ಷದ ಅನುಭವ ಇರುವುದು? ಪಡವಲಕಾಯಿ ಬೆಳೆಯಲ್ಲೂ ನನಗೆ ಒಂದು 20 ವರ್ಷದ ಅನುಭವ ಇದೆ. 20 ವರ್ಷದ ಅನುಭವ. ಪ್ರತಿ ವರ್ಷನೂ ನಾನು ಅದು ಸಮಯದಲ್ಲಿ ಜನವರಿಯಿಂದ ಮತ್ತು ಜೂನ್ ತಿಂಗಳವರೆಗೂ ಪಡವಲಕಾಯಿ ಬೆಳೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಪ್ರತಿ ವರ್ಷವೂ ಅದನ್ನು ಬೆಳೀತೀರಿ. ಅದೇ ಭಾಗದಲ್ಲಿ ಒಂದು 2 ಎಕರೆ ಭಾಗದಲ್ಲಿ ಪರ್ಯಾವರಣ ಅಂದರೆ ಅದರ ನಂತರ ಒಂದು ಬೆಳೆ ನಂತರ ಇನ್ನೊಂದು ಬೆಳೆ ಬದಲಾವಣೆ ಮಾಡ್ಕೊತ ಬೆಳೀತಾ ಇರ್ತೀವಿ. ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಮರಳು ಮಿಶ್ರಿತ ಭೂಮಿ ನಮ್ಮದು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇನ್ನು ಈ ಒಂದು ಪಡವಲಕಾಯಿ ಬೆಳೆಯನ್ನು ಬೆಳಿಬೇಕು ಅಂತಂದರೆ ಅದಕ್ಕೆ ತಗುಲುವಂತಹ ಖರ್ಚು ವೆಚ್ಚ ಎಷ್ಟು? ಖರ್ಚುಗಳು ಕಡಿಮೆನೇ ಇದೆ. ಆದರೆ ಪಡವಲಕಾಯಿ ಬೆಳೆ ಏನಂತಂದರೆ ಚಪ್ಪರದ ಅವಶ್ಯಕತೆ ಕೇಳುತ್ತೆ. ಚಪ್ಪರದ ಬೇಕು, ಯಾಕಂತಂದರೆ ಆ ಚಪ್ಪರ ಇಲ್ಲ ಅಂತಂದರೆ ಅದು ಮೇಲೆ ಬಳ್ಳಿ ಬೆಳೆ ತುಂಬ ಜಾಸ್ತಿ ಬಳ್ಳಿ ಹಬ್ಬೋದ್ರಿಂದ ಅದು ಚಪ್ಪರದ ಆಶ್ರಯನ ಕೇಳುತ್ತೆ. ಅದಕ್ಕೆ ಕಂಬಿ ಮತ್ತು ಕಲ್ಲಿನ ಆಶ್ರಯ, ಚಪ್ಪರದ ಅವಶ್ಯಕತೆ ಬರುತ್ತೆ ಅಂತ ನನಗೆ. ಇನ್ನು ಈ ಒಂದು ಬೆಳೆ ಬಗ್ಗೆ ಹೇಳೋದಾದರೆ ಯಾವ ಒಂದು ಸೀಸನಲ್ಲಿ ಬೆಳೆದ್ರೆ ಅತಿಯಾಗಿ ಫಸಲು ಬರುತ್ತೆ? ಹಾಗೆ ಬೆಳೆ ಬಂದು ಜನವರಿಯಲ್ಲಿ ನಾವು ಭೂಮಿಯನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿ ಬೆಳೆಗೂ ಒಂದೇ ವಿಷಯ, ಸಾವಯವ ಗೊಬ್ಬರಗಳನ್ನು ಹೆಚ್ಚಾಗಿ ಭೂಮಿಗೆ ಕೊಡಬೇಕು. ಸಮಯದಲ್ಲಿ ಕರೆಕ್ಟಾಗಿ ಅಂದರೆ ಆ ಟೈಮಲ್ಲಿ ಮಾತ್ರ ಬೆಡ್ ಪ್ರಿಪ್ರೇಷನ್ ಮಾಡಿಕೊಂಡು ಬೀಜದ ಖರ್ಚು ಕಡಿಮೆ ಬರುತ್ತೆ. ಇದಕ್ಕೆ ಹೆಚ್ಚು ಬಿತ್ತನೆ ಖರ್ಚು ಬರೋದಿಲ್ಲ ಮತ್ತು ಹೆಚ್ಚಿನ ಅಂದರೆ ಆಳುಗಳ ಅವಶ್ಯಕತೆ ಇರೋದಿಲ್ಲ. ಒಬ್ಬ ಮನುಷ್ಯ 1 ಎಕರೆಯನ್ನು ಮೇಂಟೈನ್ ಮಾಡ್ಬೋದು. ಅಂದರೆ ಫಸಲು ತೆಗೆಯೋ ತಾವಿಂದ ಹಿಡಿದು ಮತ್ತು ಬಿತ್ತನೆ ಎಲ್ಲನೂ ಒಬ್ಬ ಮನುಷ್ಯನೇ ಇದನ್ನು ಮಾಡುವಂಥದ್ದು. ತುಂಬ ಸುಲಭವಾದಂತಹ ಬೆಳೆ, ಸುಲಭವಾದಂಥ ಲೇಬರ್ನ ಅಂದರೆ ಕೂಲಿ ಆಳುಗಳ ಸಮಸ್ಯೆ ಬರೀ ಕಳೆ ತೆಗಿಲಿಕ್ಕೆ. ಬೆಡ್ ಪ್ರಿಪ್ರೇಷನ್ ಅಂತಂದರೆ ಈಗ ಮಲ್ಚಿಂಗ್ ಎಲ್ಲ ಬಂದಿದೆ, ಆ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಅದರ ಅವಶ್ಯಕತೆ ಹೆಚ್ಚಿಗೆ ಬರೋದಿಲ್ಲ. ಫಸ್ಟಲ್ಲಿ ಭೂಮಿ ಪ್ರಿಪ್ರೇಷನ್ ಮಾಡಿದಾಗ ಮಾತ್ರನೇ ಖರ್ಚು, ಆನಂತರ ಲೇಬರ್ನ ಅವಶ್ಯಕತೆನೇ ಬರೋದಿಲ್ಲ. ತುಂಬ ಸುಲಭವಾಗಿ ಮಾಡುವಂಥ ಬೆಳೆ. ಓಕೆ, ಪಡವಲಕಾಯಿಯಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಸರ್? ಪಡವಲಕಾಯಲ್ಲಿ 3 ಅಂದರೆ ತುಂಬ ಉದ್ದದ್ದು ಒಂದು 4ರಿಂದ 5 ಅಡಿ ಬರುವಂಥದ್ದು ಒಂದು, ಅರ್ಧ ಮೀಟ್ರ್ ಬರುವಂಥದ್ದು ಒಂದು, ಮುಕ್ಕಾಲು ಅಡಿ ಬರುವಂಥದ್ದು, 3 ಥರ ಇದೆ. ಅದನ್ನು ಮುಕ್ಕಾಲು ಅಡಿ ಮತ್ತು ಏನು ಬರುತ್ತೆ ಚೋಟಾ ಪಡವಲಕಾಯಿ ಅಂತೀರಿ, ಅದನ್ನು ಹೈಬ್ರಿಡ್ ವೆರೈಟಿ ಅದು. ಇನ್ನು 1 ಮೀಟರ್ ಮತ್ತು 4-5 ಅಡಿ ಬರುವಂಥದ್ದು ಅದು ನಾಟಿ ವೆರೈಟಿ. ಅದನ್ನು ಹೆಚ್ಚು ಬೇಡಿಕೆ ಇಲ್ಲ. ಈಗ ಒಂದು ಕಾಲದಲ್ಲಿ ಬೇಡಿಕೆ ತುಂಬಾ ಇತ್ತು. ರೈತರೇ ಅದನ್ನು ಬಿತ್ತನೆ ಬೀಜನ ಅವರೇ ತೋಟದಲ್ಲಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಬಿತ್ತನೆ ಮಾಡ್ಬೋದಿತ್ತು. ಈಗ ಮಾರುಕಟ್ಟೆಯಲ್ಲಿ ಸಣ್ಣ ಕುಟುಂಬಗಳು ಮನೆಯಲ್ಲಿ ಒಬ್ಬರು ಇಬ್ಬರು ಇರೋವಂಥವ್ರು ಅಷ್ಟು ದೊಡ್ಡ ಕಾಯಿನ ಯಾರು ಬಳಕೆ ಮಾಡ್ತಾ ಇಲ್ಲ.
ಮತ್ತು ಹೋಟೆಲ್ಗಳಲ್ಲೂ ಅದರ ಬಳಕೆ ತೀರಾ ಕಡಿಮೆ ಆಗಿರೋದ್ರಿಂದ ಹಂಗಾಗಿ ಈಗ ಏನಾಗಿದೆ ಅಂದರೆ ಎಲ್ಲರೂ ಹೈಬ್ರಿಡ್ ವೆರೈಟಿ ಛೋಟಾ ಪಾಟ್ಲಕಾಯಿ ಅಂತೀರಿ, ಅದು ಒಂದು ಗೇಣುದ ಇರುತ್ತೆ ಅಷ್ಟೇ, ಒಂದು ಅರ್ಧ ಅಡಿಗಿನ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅಂಥರದ್ದು ಪಡವಲಕಾಯಿನ ಈಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಇದೆ. ಇನ್ನು ಈ ಒಂದು ಪಡವಲಕಾಯಿ ಬೆಳೆಯನ್ನು ಬೆಳಿಬೇಕು ಅಂತಂದರೆ ಜನರು ಯಾವ ರೀತಿ ಒಂದು ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ? ಇದಕ್ಕೆ ರೋಗಗಳು ಬೀಳೋದ್ರಿಂದ ಇದ್ರ ಬಗ್ಗೆ ಹೇಳೋದು. ಇದಕ್ಕೆ ರೋಗ ಬಾಧೆ ಅಂದರೆ ಎಲೆ ಮೇಲೆ ರೋಗ ಕಮ್ಮಿ ಇದೆ. ಅದು ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ಎಲೆ ರೋಗ ಅದು ಯಾವುದು ಸಮಸ್ಯೆ ಇಲ್ಲ. ಆದರೆ ಕೀಟಬಾಧೆ ಇದೆ. ಆ ಕೀಟಬಾಧೆ ಜಾಸ್ತಿ ಇದೆ. ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ಕೀಟಬಾಧೆನೂ ಕಡಿಮೆ ಇರುತ್ತೆ. ಮುಖ್ಯವಾಗಿ ಬರೋದು ಹಸಿರು ಹುಳ, ಅದು ಒಂದು ಬರುತ್ತೆ. ಎರಡನೇದಾಗಿ ಹೂಜಿ ಅಂತಾರೆ. ಈ ಹಸಿರು ಹುಳಕ್ಕೆ ನಾವು ಬೇವಿನ ಎಣ್ಣೆ ಆ ಥರದ ಸಿಂಪರಣೆ ಮಾಡೋದ್ರಿಂದ ಅದು ಹತೋಟಿಗೆ ತರ್ಬೋದು. ಜೊತೆಗೆ ಅಂದರೆ ಅದರ ಮಧ್ಯದಲ್ಲಿ ಅಂತರ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಜೋಳ ಮತ್ತು ಚೆಂಡು ಹೂವಿನಂಥ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಆ ಥರ ಬೆಳೆಯೋದ್ರಿಂದ ಆ ಕೀಟಬಾಧೆಯನ್ನು ನಾವು ನಿಯಂತ್ರಿಸ್ಬೋದು. ಎರಡನೇದಾಗಿ ಆ ಹೂಜಿನ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಟ್ರ್ಯಾಪ್ಸ್, ಅದು ಒಂದು ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ಒಂದು ಟ್ರ್ಯಾಪ್ಸ್ ಅಂತ ಕೇಳಿದಾಗ ತೊಗೊಂಬಂದು ಒಂದು ಎಕರೆಯಲ್ಲಿ ಒಂದು 20 ಕಟ್ಟೋದ್ರಿಂದ ಅದನ್ನು ಆಕರ್ಷಿಸಿ ಅವು ಅದರಲ್ಲಿ ಸತ್ತು ಹೋಗ್ತವೆ. ಹಂಗಾಗಿ ಅದರ ಬಾಧೆಯನ್ನು ಸ್ವಲ್ಪ ಮಟ್ಟಿಗೆ, ಪೂರ್ತಿ ಕಂಟ್ರೋಲ್ಗಂತೂ ಸಿಗೋದಿಲ್ಲ ನನ್ನ ಲೆಕ್ಕದಲ್ಲಿ, ಸ್ವಲ್ಪ ಮಟ್ಟಿಗೆ. ಆಮೇಲೆ ನಮಗೆ ಏನಂತಂದರೆ ಯಾವ ಟೈಮಲ್ಲಿ ಬೆಳಿತೀರಿ ಆ ಟೈಮಲ್ಲಿ ಅದರ ಬಾಧೆ ಕಮ್ಮಿ ಇರುತ್ತೆ. ಆ ಟೈಮನ್ನೇ ಸೂಕ್ತ ಆಯಿಸ್ಕೋಬೇಕು ನಾವು. ಮಳೆಗಾಲದಲ್ಲಿ ಅದರ ಬಾಧೆ ಜಾಸ್ತಿನೇ, ಬೇಸಿಗೆಯಲ್ಲಿ ಮೇ ನಂತರ ಅದರ ಬಾಧೆ ಜಾಸ್ತಿ ಇರುತ್ತೆ. ಅಷ್ಟರೊಳಗಾಗಿ ಬೆಳೆ ಬರೋ ಥರ ನಾವು ಬಿತ್ತನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಆಗ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಳುವರಿ ಬರುತ್ತೆ, ನಷ್ಟ ಆಗೋದು ಕಡಿಮೆ ಆಗುತ್ತೆ. ಆಮೇಲೆ ಮಾರ್ಕೆಟಲ್ಲಿ ಕ್ವಾಲಿಟಿ ಇರೋದ್ರಿಂದ ನಿಮಗೆ ಬೇಗನೆ ಅದು ಸೇಲ್ ಆಗುತ್ತೆ. ಒಂದು ಎಕರೆಯಲ್ಲಿ ಏನಂತಂದರೆ ನಮಗೆ ಬಿತ್ತನೆ ಬೀಜದ ಖರ್ಚು ಕಡಿಮೆ ಇದೆ, ಲೇಬರ್ ಖರ್ಚು ಕಡಿಮೆ ಇದೆ. ನೀವು ಮ್ಯಾಕ್ಸಿಮಮ್ ಗೊಬ್ಬರದಲ್ಲೇ ಬೆಳಿಬೋದು. ಅದಕ್ಕೇನು ಔಷಧಿ ಏನೋ ಅವಶ್ಯಕತೆ ಇಲ್ಲ. ರಾಸಾಯನಿಕಗಳಲ್ಲಿ ಸುಮ್ಮನೆ ಹೇಳ್ತಾರಷ್ಟೇ ಇಳುವರಿ ಬರುತ್ತದೆ ಅಂತ. ಇಳುವರಿ ಕೊಡುತ್ತೆ, ಅದರ ಗಿಡದ ಆಯುಷನ್ನು ಕಮ್ಮಿ ಮಾಡುತ್ತೆ ರಾಸಾಯನಿಕಗಳು. ಬೇಗ ಅದನ್ನು ಬೆಳವಣಿಗೆಯಾಗಿ ಮಾಡಿ ಅದನ್ನು ಜಾಸ್ತಿ ಇಳುವರಿ ಕೊಟ್ಟು ನಂತರ ಅದರ ಆಯುಷ್ಯ ಕಮ್ಮಿ ಮಾಡ್ಕೊಳ್ಳುತ್ತೆ. ಸಾವಯವ ರೀತಿಯಲ್ಲಿ ನಿಧಾನಕ್ಕೆ ಬರುತ್ತೆ, ಹಾರ್ವೆಸ್ಟ್ ಪೀರಿಯಡು ಲೇಟ್ ಆಗುತ್ತೆ, ಮತ್ತು ಇಳುವರಿನೂ ಕಡಿಮೆ ಇರುತ್ತೆ. ಆದರೆ ಹಾರ್ವೆಸ್ಟ್ ಪೀರಿಯಡ್ ಏನು ನಾವೀಗ ರಾಸಾಯನಿಕದಲ್ಲಿ 5-6 ಕೊಯ್ಲಿಗೆ ಮುಗಿಯುವಂಥದ್ದು, ಇದರಲ್ಲಿ 10 ಕೊಯ್ಲು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಿತ್ತನೆ ಮಾಡಿದ ನಂತರ 2 ತಿಂಗಳ ನಂತರ ಬರುವಂಥ ಬೆಳೆ. ಆ್ಯಕ್ಚುಲಾಗಿ ಇದೇನಂತಂದರೆ ವಾತಾವರಣ ಮತ್ತು ಬಿಸಿಲಲ್ಲೇ ಬರ್ತದೆ ಅನ್ನೋದು ಸುಳ್ಳು. ಬಿಸಿಲು ಇರಬೇಕು, ವಾತಾವರಣ ಕೂಲ್ ಅಂತೂ ಇರಬೇಕು. ಹಂಗಾಗಿ ಮುಂಗಾರು ಮಳೆಗಳು ಏನು ನಾವು ಯುಗಾದಿ ನಂತರ ಮಳೆಗಳು ಬರ್ತದೆ, ಆ ನಂತರ ಒಳ್ಳೆ ಇಳುವರಿಯನ್ನು ಕೊಡುತ್ತೆ. ಆ ಟೈಮಲ್ಲಿ ನಿಮ್ಗೆ ಯಾವುದೇ ರೀತಿಯಂತಹ ರೋಗ ಬಾಧೆ ಕೀಟಬಾಧೆನೂ ಇರೋದಿಲ್ಲ. ಆಗ ಹೆಚ್ಚಿನ ಇಳುವರಿ ನಿಮಗೆ ಬರುತ್ತೆ. ಓಕೆ, ಇದರ ಖರ್ಚು ವೆಚ್ಚ ಎಷ್ಟು ತಗಲುತ್ತೆ ಸರ್? ಕಡಿಮೆ ಮೇಡಮ್, ತುಂಬಾ ಕಡಿಮೆ. ಇದರಲ್ಲಿ ಗೊಬ್ಬರದ್ದೇ ಮೇಜರು, ಭೂಮಿಗೆ ಅಂತಲೇ ನೀವು ಖರ್ಚು ಬರುವಂಥದ್ದು. ಬಿತ್ತನೆ ಬೀಜದ್ದೆಲ್ಲ ಖರ್ಚು ಕಡಿಮೆ ಇದೆ, ಸಾಗಾಣಿಕೆ ಖರ್ಚು ತುಂಬ ಕಮ್ಮಿ ಇದೆ, ಲೇಬರ್ದೇ ಮೇಜರ್ ಇರೋದು ಅದು ಕಮ್ಮಿ ಇದೆ. ಹಂಗಾಗಿ ನೀವು ಒಬ್ಬ ವ್ಯಕ್ತಿ 1 ಎಕರೆಯಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ಯಾರ ಸಹಾಯ ಇಲ್ಲದೇ ಸುಲಭವಾದ ರೀತಿಯಲ್ಲಿ ಮಾರಾಟ ಡೈಲಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ಬೋದು. ಒಂದೇ ದಿನವೂ ತೆಗಿಬೋದು. ಅದು ನಿಮ್ಮ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ನೋಡಿಕೊಂಡು ನೀವು ಅದನ್ನು ಎಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಲ್ಲಿಗೆ ಸಾಗಾಣಿಕೆ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಆದಾಯನ ನಿರೀಕ್ಷೆ ಮಾಡ್ಬೋದು. ಬೆಲೆಗಳು ಆ ಟೈಮಲ್ಲಿ ಸ್ವಲ್ಪ ಒಳ್ಳೆ ಬೆಲೆ ಸಿಗುತ್ತೆ ನಿಮಗೆ. ಮಳೆಗಾಲಕ್ಕಿಂತನೂ ಬೇಸಿಗೆಯಲ್ಲಿ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಹಂಗಾಗಿ ಬೇಡಿಕೆನೂ ಇರುತ್ತೆ, ಕ್ವಾಲಿಟಿನೂ ಇರುತ್ತೆ ಆ ಟೈಮಲ್ಲಿ. ಹಂಗಾಗಿ ನೀವು ಅದನ್ನು ಬೆಳೆಯೋದು ಆ ಟೈಮಲ್ಲಿ ಸೂಕ್ತ ಅಂತ ನನ್ನ ಅನಿಸಿಕೆ. ಓಕೆ, ಇನ್ನು ಜನರು ಒಂದು ಪರಿಕಲ್ಪನೆ ಇದೆ, ಕೆಮಿಕಲ್ನೇ ಬಳಸಿದ್ರೆ ತುಂಬ ಬೇಗ ಬೆಳೆಯುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಫಸಲು ಬರುತ್ತೆ ಅಂತ. ಆದರೆ ಕೆಮಿಕಲನ್ನು ಬಿಟ್ಟು ನಾವು ನೋಡೋದಾದರೆ ಸಾವಯವ ಗೊಬ್ಬರವನ್ನು ಯಾವ ರೀತಿ ಅದಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ? ಸಾವಯವ ಗೊಬ್ಬರವನ್ನು ಮಧ್ಯಂತರವಾಗಿ ಅದಕ್ಕೆ ಕೊಡ್ಬೋದು. ಮೊದಲನೇ ಭೂಮಿ ಪ್ರಿಪ್ರೇಷನ್ ಟೈಮಲ್ಲೂ ಕೊಡಿ, ಮಧ್ಯಂತರದಲ್ಲೂ ಕೊಡಿ. ಆಗ ಅದು ತಗೊಳ್ಳುತ್ತೆ. ಅದು ತೊಗೊಂಡು ಹೆಚ್ಚಿನ ಫಸಲನ್ನು ಕೊಡೋದಕ್ಕೆ ಪ್ರಯತ್ನಿಸ್ತದೆ ಅದು. ಆದರೆ ನೀವು ರಾಸಾಯನಿಕಗಳನ್ನು ಕೊಟ್ಟಾಗ ಬೇರುಗಳಿಗೆ ಘಾಸಿಯಾಗಿ, ಗಿಡಕ್ಕೆ ಘಾಸಿಯಾಗಿ, ಅದು ತನ್ನ ಶಕ್ತಿ ಮೀರಿ ಫಸ್ಟ್ 1-2 ಬಾರಿ ನಿಮಗೆ ಹೆಚ್ಚಿನ ಫಸಲನ್ನು ಕೊಟ್ಟು ನಂತರ ಅದು ಕ್ಷೀಣಿಸುತ್ತಾ ಹೋಗುತ್ತೆ, ಅದರ ಆರೋಗ್ಯ ಕೆಡುತ್ತೆ. ನೀವು ಪದೇ ಪದೇ ಆ ರಾಸಾಯನಿಕಗಳನ್ನು ಕೊಟ್ಟಾಗ ಅದು ರೂಟ್ ಸಿಸ್ಟಮ್ಮು ಮತ್ತು ಏನು ಮೈಕ್ರೋಬ್ಸ್ ಭೂಮಿಯಲ್ಲಿರುತ್ತೆ ಅದಕ್ಕೆಲ್ಲ ಹಾನಿಯಾಗಿ ನಿಮಗೆ ಆ ಅಂದ್ಕೊಂಡಿರೋಷ್ಟು ಗಿಡ ಅದು ಇರೋದಿಲ್ಲ ತುಂಬ ದಿನ.
ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಸಾವಯವ ರೀತಿಯಲ್ಲಿ ಏನಾಗುತ್ತಂದರೆ ಅದನ್ನು ಭೂಮಿಗೆಯಲ್ಲಿರುವಂಥ ಮೈಕ್ರೋಬ್ಸು ಮತ್ತು ಗಿಡಕ್ಕೆ ಹೆಚ್ಚಿನ ಅವಕಾಶ ಕೊಟ್ಟಂಗೆ ಆಗುತ್ತೆ, ಶಕ್ತಿ ಕೊಟ್ಟಂಗೆ ಆಗುತ್ತೆ. ಮಧ್ಯಂತರವಾಗಿ ಗೊಬ್ಬರಗಳು, ಜೀವಾಮೃತ ಆ ಥರದ್ದು ಏನಾದರೂ ಕಲ್ಚರ್ಗಳು, ಎರೆಗೊಬ್ಬರ ಈ ಥರ ಕೊಡೋದ್ರಿಂದ ಅದಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಅದನ್ನು ತುಂಬ ದಿನದವರೆಗೂ ಫಸಲನ್ನು ತೆಗಿಬೋದು. ಕ್ವಾಲಿಟಿ ಫಸಲನ್ನೇ ಬರುತ್ತೆ. ಇನ್ನು ಹುಳಿ ಮಜ್ಜಿಗೆಯನ್ನು ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಹುಳಿ ಮಜ್ಜಿಗೆಯನ್ನು ಸ್ಪ್ರೇ ಮಾಡಿದ್ರೆ ಏನಿಲ್ಲ ಪ್ರಯೋಜನ? ಹುಳಿ ಮಜ್ಜಿಗೆಯನ್ನು ನಾವು ಹೆಚ್ಚಿಗೆ ಅಂದರೆ 40 ದಿನದ ನಂತರ ಒಂದು ಗಿಡಕ್ಕೆ 30-35 ದಿನ ಪ್ರಾಯದ ನಂತರ ಅದನ್ನು ತಿಂಗಳಿಗೆ ಒಮ್ಮೆ ಮಾಡೋದ್ರಿಂದ ಅದರ ಫಸಲು ಜಾಸ್ತಿ ಆಗುತ್ತೆ ಮತ್ತು ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ರೋಗಗಳು ಅಂದರೆ ಎಲೆಗೆ ಬರೋವಂಥ ರೋಗಗಳನ್ನು ತಡೆಗಟ್ಟಲಿಕ್ಕೆ ಅದು ತುಂಬ ಹೆಚ್ಚು ಉಪಯೋಗ ಅಂತ ನನ್ನ ಅನಿಸಿಕೆ. ನಾನು ಮಾಡಿರೋ ಒಂದು ವ್ಯವಸಾಯದಲ್ಲಿ ಹೆಚ್ಚಿನ ಬಳಕೆ ಮಾಡಿರೋದ್ರಿಂದ ಹುಳಿ ಮಜ್ಜಿಗೆನ ಅದು ತುಂಬಾ ಹೆಲ್ಪ್ಫುಲ್ಲಾಗಿ ನಮಗೆ ಕೆಲಸ ಮಾಡ್ತಾಯಿದೆ. ಆಮೇಲೆ ಬೆಳೆ ವರ್ಧಕವಾಗಿ ಕೆಲಸ ಮಾಡುತ್ತೆ ಮತ್ತು ಕೆಲವೊಂದು ಕೀಟಗಳನ್ನು ಓಡಿಸುವಂತಹ ಕೆಲಸನೂ ಮಾಡುತ್ತೆ. ಹುಳಿ ಮಜ್ಜಿಗೆ ಅಂದರೆ ಅದು ಸ್ವಲ್ಪ ಸ್ಮೆಲ್ಲಿಗೆ ಕೆಲವು ಕೀಟಗಳ ಹತ್ರನೇ ಬರೋದಿಲ್ಲ. ಮತ್ತು ಆ ಎಲೆಗಳ ಮೇಲೆ ಬಂದಿರೋಂಥ ಏನು ಫಂಗಲ್ ಇನ್ಫೆಕ್ಷನ್ಸ್ ಇರುತ್ತೆ, ಏನು ಡೌನಿ ಮಿಲ್ಡಿಗೋ ಅಂತ ಏನು ಹೇಳ್ತೀರಿ ಅದು, ಮತ್ತು ಪೌಡ್ರಿ, ಬೂದಿ ರೋಗ ಆ ಥರದ್ದು ಏನಾದರೂ ಬರೋವಂಥ ಚಾನ್ಸಸ್ ಇದ್ದರೆ, ಮತ್ತು ವೈರಲ್ ಇನ್ಫೆಕ್ಷನ್ಸ್ ಅದನ್ನು ತಡೆಗಟ್ಟುವಂಥ ಶಕ್ತಿ ಅದಕ್ಕಿದೆ. ಎಕರೆಗೆ ಎಷ್ಟು ಇಳುವರಿ ಬರಬಹುದು ಸರ್ ಇದಕ್ಕೆ? ಇಲ್ಲ, ಅದು ನಾವು ರಾಸಾಯನಿಕದಲ್ಲಿ ಎಲ್ಲರೂ ಹೇಳ್ತಾರೆ, ಆರ್ಗ್ಯಾನಿಕಲ್ಲಿ ನಾವು ಏನು ಹೇಳೋದಿಲ್ಲ. ಅದರ ಲೈಫ್ ಜಾಸ್ತಿ ಆಗುತ್ತೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ, ಅಂದರೆ ಜೀವಿತಾವಧಿ ಏನು ಜಾಸ್ತಿ ಆಗುತ್ತೆ ಅದು ರೈತನ ಮೈಂಡಲ್ಲಿ ಇರಬೇಕು ಫಸ್ಟು. ನಾವು ಏನು ಹೇಳ್ತೀರೋ ಅದು, ಈಗ ನಾವು ರಾಸಾಯನಿಕದಲ್ಲಿ 3 ತಿಂಗಳಿಗೆ ಬೆಳೆ ಹಾಳಾದರೆ ಇದರಲ್ಲಿ 5 ತಿಂಗಳವರೆಗೂ ಇರುವಂಥ ಚಾನ್ಸಸ್ ಇದೆ. ಹಂಗಾಗಿ ಆ 5 ತಿಂಗಳಲ್ಲಿ ನೀವು ಎಷ್ಟು ಹಾರ್ವೆಸ್ಟ್ ಮಾಡಿದ್ರಿ, ಅದನ್ನು ನೀವು ಏನು ಶ್ರಮ ಪಟ್ರಿ, ಅದರ ಮೇಲೆ ನೀವು ಭೂಮಿಗೆ ಏನು ಹಾಕಿದ್ದೀರಿ ಅದರ ಮೇಲೆ ಅದು ಇಳುವರಿ ಅನ್ನೋದು ಚೇಂಜ್ ಆಗುತ್ತೆ. ನಾನು ಏನೂ ಹಾಕದೆ ಮಾಡಿದಾಗ ಅದರ ಇಳುವರಿನೇ ಬೇರೆ ಇರುತ್ತೆ, ಹಾಕಿ ಮಾಡಿದಾಗ ಪ್ರಯತ್ನ. ಯಾಕೆಂತಂದರೆ ಎಲ್ಲರೂ ಒಂದು ಸರಿ ಹಾಕ್ಬಿಟ್ಟು ಸುಮ್ಮನೆ ಆಗುವಂಥದ್ದು ಇದೆ. ಇದು ಮಧ್ಯಂತರವಾಗಿ ಇದಕ್ಕೆ ಗೊಬ್ಬರ ಕೊಡ್ಬೋದು. ಬೇರೆ ಬೆಳೆಗಳಲ್ಲಿ ಮಧ್ಯಂತರ ಗೊಬ್ಬರ ಕೊಡೋದಕ್ಕೆ ಬರೋದಿಲ್ಲ, ಇದರಲ್ಲಿ ಗೊಬ್ಬರ ಕೊಡ್ಬೋದು. ಇದು ಮತ್ತು ಸೀಮೆ ಬದನೆಕಾಯಿಯಲ್ಲಿ ಮಧ್ಯಂತರದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಕೊಡಬೇಕಾಗುತ್ತೆ, ಕೊಟ್ಟಾಗ ಇಳುವರಿ ಜಾಸ್ತಿ ಬರುತ್ತೆ. ಹಾಗಾಗಿ ಇದನ್ನು ನಾವು ನಿಖರವಾಗಿ ಕೆಮಿಕಲ್ ಥರ ನಾವು ಹೇಳೋದಕ್ಕೆ ಬರೋದಿಲ್ಲ. ಆದರೆ ಗಿಡದ ಜೀವಿತಾವಧಿನ ಜಾಸ್ತಿ ಮಾಡೋದ್ರಿಂದ ನಾವು ಹೆಚ್ಚು ದಿನ ಅದರ ಫಸಲನ್ನು ತೆಗಿಬೋದು ಅಂತ ನನ್ನ ಅನಿಸಿಕೆ. ಓಕೆ, ಪಡವಲಕಾಯಿ ಬೆಳೆ ಜೊತೆ ಮಿಶ್ರಿತ ಬೆಳೆಗಳನ್ನು ಬೆಳಿಬಹುದಾ? ತರಕಾರಿ ಮಿಶ್ರಿತ ಬೆಳೆಗಳು ಅಂತಂದರೆ ನಾವು ನೆಲದಲ್ಲಿ ಬೆಳೆಯುವಂಥದ್ದು, ಏನು ಬಳ್ಳಿ, ಇದು ನೆಲದ ಬೀನ್ಸ್ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಸೌತೆಕಾಯಿ, ಅವೆಲ್ಲ ಸ್ವಲ್ಪ ಬೇಗ, ಮೆಣಸಿನಕಾಯಿ ಸ್ವಲ್ಪ ಲೇಟ್ ಆದ್ರೂ ಅದು ತಡೆಯುತ್ತೆ, ತೊಂದರೆ ಏನಿಲ್ಲ. ಸೌತೆಕಾಯಿ, ಸೊಪ್ಪುಗಳು 1-2 ತಿಂಗಳ ಒಳಗಡೆ ಬರುವಂಥ ಬೆಳೆಗಳು ಏನು ಬೇಕಾದರೂ ಬೆಳಿಬೋದು. ಆನಂತರ ಅದನ್ನು ಮತ್ತೆ ನಾವು ಓಡಾಟ ಜಾಸ್ತಿ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮೇಲೆ ನೋಡ್ತೀರಿ, ಕೆಳಗಡೆ ಎಲ್ಲ ತುಳಿದಾಕ್ತೀರಿ, ಆನಂತರ ಬರೋದಿಲ್ಲ. 2 ತಿಂಗಳ ಒಳಗಡೆ ಬರೋಂಥ ಯಾವುದೇ ರೀತಿ ನೆಲದಲ್ಲಿ ಬೆಳೆಯುವಂಥ ಬೆಳೆಗಳನ್ನು, ಕೋಸು, ಆ ಥರದ್ದು, ಟೊಮೊಟೊ ಆಗೋದಿಲ್ಲ. ಟೊಮೊಟೊ ಅದು ತುಂಬ ದೀರ್ಘಾವಧಿ, 2.5 ತಿಂಗಳ ನಂತರನೇ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಟೊಮೊಟೊ ಆಗೋದಿಲ್ಲ. ಮತ್ತು ಇಂಟರ್ ಕ್ರಾಪ್ ಆಗಿ ಮೇಯ್ನ್ ಏನಂತಂದರೆ ಜೋಳದ ಕಡ್ಡಿ, ಮೇಯ್ಸು, ಅದು ಹಸುಗಾದರೂ ಆಗಿರ್ಬೋದು, ಇಲ್ಲ ಅಂತಂದರೆ ನೀವು ಜೋಳನ, ಮೆಕ್ಕೆಜೋಳನ ಫಸಲಿಗಾದರೂ ಕಾಳಿಗಾದರೂ ಬೆಳೆಯೋದು, ಅದು ಮೇಯ್ನ್ ಇಂಪಾರ್ಟೆಂಟು. ಯಾಕೆಂತಂದರೆ ರೋಗನ, ಅಂದರೆ ಕೀಟಬಾಧೆಯನ್ನು ನಿಯಂತ್ರಿಸೋದ್ರಲ್ಲಿ ಮತ್ತು ಪಾಲಿನೇಷನಲ್ಲಿ ಹೆಚ್ಚು ಸಹಕಾರಿಯಾಗಿರುತ್ತೆ. ಏನು ಚೆಂಡು ಹೂವು ಮತ್ತು ಮೇಯ್ಸ್ ಇವೆರಡು ತುಂಬ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಹೆಚ್ಚಿನ ಇಳುವರಿ ಅದರಿಂದ ನಾವು ನಿರೀಕ್ಷಿಸ್ಬೋದು. ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರೆ ಸಾವಯವ ಕೃಷಿ ಪದ್ಧತಿಯಿಂದ ಯಾವ ಬೆಳೆಯನ್ನು ಯಾವ ಸೀಸನ್ನಲ್ಲಿ ಬೆಳೆದ್ರೆ ಹೇಗೆ ಫಸಲು ಬರುತ್ತೆ, ಹೇಗೆ ಇಳುವರಿ ಬರುತ್ತೆ ಅಂತ. ಇದಾಗಿತ್ತು ಈ ದಿನದ ವಿಶೇಷ ಕೃಷಿ ಋಷಿ ಕಾರ್ಯಕ್ರಮ. ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಅಮೃತ ಹೊತ್ತ ಅನ್ನದಾತ, ನೇಗಿಲ ಹಿಡಿದ ಪ್ರಾಣದ